ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗದಗ್ನಲ್ಲಿ ನಿಲ್ಲದ ಬಡ್ಡಿ ದಂಧೆಕೋರರ ಅಟ್ಟಹಾಸ. ಬಡ್ಡಿ ದಂಧೆಕೋರರ ಕಾಟಕ್ಕೆ ಸಂಪತ್ ದಂಡಗಿ ಬಲಿಯಾಗಿದ್ದಾರೆ. ಹೌದು, ಈ ಲೇವಾದೇವಿ ವ್ಯವಹಾರದಲ್ಲಿ ಬಹಳಷ್ಟು ಸಮಸ್ಯೆಗಳು ತಲೆದೋರು. ಗದಗ್ ನಗರದ ಕರೆಮ್ಮಕಲ್ ಬಡಾವಣೆಯಲ್ಲಾಗಿರುವಂತಹ ಘಟನೆ ನೋಡಿ. ಬಡ್ಡಿ ದಂಧೆಕೋರರ ಕಾಟಕ್ಕೆ ಸಂಪತ್ ದಂಡಗಿ ಬಲಿಯಾಗಿದ್ದಾರೆ. ವಿಷ ಸೇವಿಸಿ ಸಾವು ಸಂಭವಿಸಿದೆ. 38 ವರ್ಷದ ಸಂಪತ್ ದಂಡಗಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ವ್ಯಕ್ತಿ. ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಇದು. ಭಾಳ ಬೇಸರದಿಂದ ಈ ಒಂದು ನಿರ್ಧಾರ ಮಾಡ್ತಾ ಇದ್ದೀನಿ. ಜೀವನದಲ್ಲಿ ಯಾರಿಗೂ ಕಷ್ಟ ಅಂತ ಬಂದಾಗ ಸಹಾಯ ಮಾಡಬಾರ್ದು. ಆ ಸಹಾಯ ಮಾಡೋಕ್ಕೋಗಿ ಇವತ್ತು ನನ್ನ ಪ್ರಾಣವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನಾನು ಬಂದೆ. ನನ್ನ ಮನೆಯವರು, ತಂದೆ ತಾಯಿ ಚೆನ್ನಾಗಿರಲಿ ಅಂಥೇಳಿ ಎಲ್ಲವನ್ನು ಮಾಡಿದೆ. ಇವತ್ತು ನನಗೆ ಕಷ್ಟ ಬಂದಾಗ ಯಾರೂ ಸಹಾಯಕ್ಕೆ ಬರಲಿಲ್ಲ. ಅವ್ರಿಗೆ ಆಸ್ತಿ ಅಂತಸ್ತು ಬಂಗಾರ ದೊಡ್ಡದಾಯಿತು. ಹೇಳಮ್ಮ, ಏನಾತಮ್ಮ? ಯಾರು ಕಿರ್ಕೊಳ ಕೊಡ್ತಿದ್ರು? ಏನಾತ ಹೇಳ್ರಕ್ಕ, ಏನಾತ? ಬರೀ ಫೋನ್ ಹಚ್ಚಿ ಟಾರ್ಚರ್ ಕೊಡೋದು. 1 ಗಂಟೆಗೆ ಫೋನ್ ಹಚ್ತಿದ್ರು. ಒಳಗೆ ಹಾಕಿಸ್ತೀನಿ, ನಿನಗೆ ಚೆಕ್ ಬೌನ್ಸ್ ಕೇಸ್ ಮಾಡ್ತೀನಿ, ಹೆಂಡ್ತಿ ಮ್ಯಾಗ ನಿನ್ನ ಹೆಂಡ್ತಿದ್ದು ಎಲ್ಲ ಹಾಕ್ತೀನಿ ಅಂತಿದ್ರು. ಅದನ್ನ ಮಜ್ಜಿದಾಚು ಹೊಂಡ್ರ ಕೊಡ್ತಿದ್ರು ಯಾರಮ್ಮ ಅವ್ರು? ಯಾರಕ್ಕರ ಅವರು? ಯಾರು ಕಿರ್ಕೊಳ ಯಾರು ಕೊಡ್ತಿದ್ರು? ಫೋನ್ ಯಾರು ಮಾಡ್ತಿದ್ರು? ಕರಿ ಅಣ್ಣಾರು, ಕರಿಗೌಡರು, ಶಶಿ ಶಿವನ್ ಗುತ್ತಿ, ರವಿ ಶಿವನ್ ಗುತ್ತಿ ಇವರೆಲ್ಲ ಮಾಡ್ತಿದ್ರು. ಯಾವ ವಿಷಯಕ್ಕೆ ಫೋನ್ ಮಾಡ್ತಿದ್ರಮ್ಮ? ಏನು ಕಿರ್ಕೊಳ ಕೊಡ್ತಿದ್ರು? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಫಾರೂಕ್ ನೀಡ್ತಾ ಹೋಗ್ತಾರೆ. ಫಾರೂಕ್, ಸಂಪತ್ತೂರು ಎಷ್ಟು ಸಾಲ ಮಾಡಿದ್ರು, ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ? ಈ ರೀತಿ ನಿರಂತರವಾಗಿ ಕಾಟ ಕೊಡ್ತಿದ್ದಾರೆ ಅಂದರೆ ಕಡೆ ಪಕ್ಷ ಒಂದು ಪೊಲೀಸ್ ಕಂಪ್ಲೇಂಟ್ ಆದರೂ ಕೊಡ್ಬೋದಾಗಿತ್ತು. ಈ ನಿಟ್ಟಿನಲ್ಲಿ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ? ಏನಂದ್ರೆ ಗದಗ ಜಿಲ್ಲೆಯಲ್ಲಿ ಏನು ಬಡ್ಡಿ ದಂಧೆಕೋರರ ಅಟ್ಟಹಾಸ ಇನ್ನೂ ಕೂಡ ನಿಂತಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅದಕ್ಕೆ ನೈಜ ಉದಾಹರಣೆಯಾಗಿ ಗದಗ ನಗರದ ಏನು ಕರಿಯಮ್ಮಕಲ್ ಬಡಾವಣೆ ಇದೆ. ಕರಿಯಮ್ಮಕಲ್ ಬಡಾವಣೆಯ ಸಂಪತ್ ಅಂತಕ್ಕಂಥ 38 ವರ್ಷದ ಸಂಪತ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಬಲಿಯಾಗಿರ್ತಕ್ಕಂಥದ್ದು. ಈಗಾಗಲೇ 1 ವಾರ ಕೂಡ ಆಗಿಲ್ಲ. ಗದಗ್ನ SP ರೋಹನ್ ಜಗದೀಶ್ ಅವರು ಏನು ಈ ರೀತಿ ಅಕ್ರಮವಾಗಿ ಬಡ್ಡಿ ದಂಧೆಕೋರರು ತಮ್ಮ ಬಾಲವನ್ನ ಬಿಚ್ಚಿದ್ರು. ಅಂತವರಿಗೆ ಸುಮಾರು 13-14 ಜನರಿಗೆ ಗಡೀಪಾರು ಮಾಡುವ ಮೂಲಕ ಒಂದು ಎಚ್ಚರಿಕೆಯ ಗಂಟೆ ಸಹ ನೀಡಿದ್ರು. ಆದ್ರೆ ಅಂತ ಎಚ್ಚರಿಕೆ ಗಂಟೆ ಸಹ ಇವತ್ತು ಅದಕ್ಕೆ ಇವತ್ತು ಸ್ಪಂದಿಸದೆ ಮತ್ತೆ ಅಕ್ರಮ ಬಡ್ಡಿ ದಂಧೆಕೋರರು ಇವತ್ತು ಒಂದು ಜೀವ ಬಲಿ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸುಮಾರು ಅಂದ್ರೆ ಇವರು 10%, 15% ಬಡ್ಡಿಯನ್ನ ಕೊಡ್ತಾ ಇದ್ರು. ಹಾಗಾಗಿ ಸಂಪತ್ ಅವ್ರ ಹತ್ರ ಲಕ್ಷಣಗಟ್ಲೆ ಏನ್ ಸಾಲ ಮಾಡಿದ್ರು, ಆ ಸಾಲ ಅದು ಯಾವ ಕಾರಣಕ್ಕೆ ಅಂದ್ರೆ ಇನ್ನೊಬ್ಬರನ್ನ ಸಹಾಯ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಆ ಸಾಲವನ್ನ ಪಡ್ಕೊಂಡಿದ್ದೆ. ನನ್ನ ಕುಟುಂಬವನ್ನ ಸರಿಯಾಗಿ ನಿರ್ವಹಣೆ ಮಾಡ್ಬೇಕು ಅಂತ ನಾನು ಆ ಸಾಲವನ್ನ ಪಡೆದುಕೊಂಡು ಅವ್ರಿಗೆ ಮತ್ತೆ ಮರಳಿ ಕೊಡ್ತೀನಿ ಅಂತಕ್ಕಂಥ ಒಂದು ಮಾತು ಕೂಡ ಕೊಟ್ಟಿದ್ರು. ಆದ್ರೆ ಏನು ಅಕ್ರಮ ಬಡ್ಡಿ ದಂಧೆಕೋರರಿದ್ದಾರೆ, 3 ಜನರ ಮೇಲೆ ಇವತ್ತು ಬರಂಗೌಡ್ರು, ರವಿ ಆಮೇಲೆ ಅಂತಕ್ಕಂಥ ಒಂದು 3 ಜನರ ಮೇಲೆ ಇವತ್ತು ಸಂಪತ್ ಡೆತ್ ನೋಟ್ ಅನ್ನ ಬರೆದಿಟ್ಟು ಜೊತೆಗೆ ಒಂದು ಸೆಲ್ಫಿ ವಿಡಿಯೋ ಸಹ ಮಾಡಿದ್ದಾರೆ. ಅಂದ್ರೆ ನನ್ನ ಸಾವಿಗೆ ಇವರೇ 3 ಜನ ಕಾರಣ. ಅಂದ್ರೆ ಅಕ್ರಮವಾಗಿ ಏನು ಬಡ್ಡಿ ದಂಧೆಕೋರರು ನನ್ನ ಮೇಲೆ ನಿರಂತರವಾಗಿ ನನಗೆ ಟಾರ್ಚರ್ ಮಾಡಿದ್ರು. ಜೊತೆಗೆ ಯಾವಾಗ ಈ ಸಂಪತ್ ಫೋನ್ ಅನ್ನ ರಿಸೀವ್ ಮಾಡದೇ ಇದ್ದಾಗ ಅವರ ಧರ್ಮಪತ್ನಿ ಸ್ನೇಹಗೂ ಕೂಡ ಕರೆ ಮಾಡಿ ಈ ಬಡ್ಡಿ ದಂಧೆಕೋರರು ಒಂದು ನಿಮಗೆ ನಿಮ್ಮ ಗಂಡನಿಗೆ ಫೋನ್ ಕೊಡಿ, ನಮ್ಮ ಹಣ ಕೊಡಿ ಅಂತ ಪೀಕಿಸ್ತಾ ಇದ್ರು. ಹಾಗಾಗಿ ಆ ಉದ್ದೇಶದಿಂದ ಇವತ್ತು ಈ ಬಡ್ಡಿ ದಂಧೆಕೋರರ ಒಂದು ಬಲಿಗೆ ಇವತ್ತು ಸಂಪತ್ ಜೀವ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸಿಂಚರ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಫಾರೂಕ್.